ಜನರು ಹೇಗಿದ್ದಾರೆ ಅಂದ್ರೆ 500 ರೂಪಾಯಿ ಖುಷಿಗೋಸ್ಕರ ತಮ್ಮ 5 ವರ್ಷದ ಜೀವನವನ್ನ ಹಾಳು ಮಾಡ್ಕೊಳಕ್ ಸಿದ್ಧರಿರ್ತಾರೆ. ಹೌದಾ? ನೋಡಿ, ನೀವು ಓಟ್ ಹಾಕ್ತಿರಲ್ಲ, ಆ ಓಟಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದೆ ನಿಮ್ಗೆ. ನೀವು ಹಾಸ್ಪಿಟಲ್ ಹೋಗ್ತೀರಾ, ಹಾಸ್ಪಿಟಲ್ ಅಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಅದಕ್ಕೆ ನೇರ ಹೊಣೆ ನೀವೇ. ನಿಮ್ ರಸ್ತೆ ಗುಂಡಿಗಳು ಬಿದ್ದಿದೆ ಅಂದ್ರೆ, ನಿಮ್ಗೆ ಅಲ್ಲಿ ಸರಿಯಾಗಿ ತಿರುಗಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀವೇ ನೇರ ಹೊಣೆ. ನೀವೆಲ್ಲಿ ಕರಪ್ಷನ್ ಆಗ್ತಾ ಇದೆ ಅಂದ್ರೆ, ಯಾವ್ದೇ ಇಲಾಖೆಯಲ್ಲಿ ನಿಮ್ ಕೆಲಸ ಆಗ್ತಿಲ್ಲ ಅಂದ್ರೆ ಅದಕ್ಕೆ ನೀವೇ ನೇರ ಹೊಣೆ. ಈಗ ಒಂದ್ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ನೋಡಿ, ಯಾವ್ದೇ ಆಫೀಸನ್ನ ಕರ್ಕೋಬೇಕಾದ್ರೆ ನಿಮ್ ಖರ್ಚು ಮಾಡಿರ್ತಾರೆ. ಮೊದಲು ಒಂದು MLA MP ಗಳು ಅರ್ಥ ಮಾಡ್ಕೊಳ್ಳಿ, ನಿಮ್ ಮೇಲೆ ಖರ್ಚು ಮಾಡಿರ್ತಾರೆ, ಬಂಡವಾಳ ಹಾಕಿರ್ತಾರೆ. 500 ರೂಪಾಯಿ 1000 ರೂಪಾಯಿ ಕೊಟ್ಟು ದುಡ್ಡು ಓಟ್ ಹಾಕ್ಸ್ಕೊಂಡಿರ್ತಾರೆ. ಆ ಓಟ್ ಹಾಕ್ಸ್ಕೊಂಡಾಗ ಅದನ್ನ ಇವಾಗ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಇಸ್ಕೊಳಕ್ ಆಗಲ್ಲ ಅವರು, ಕೊಡಿ ಅಂತ ಹೇಳಿ. ತಾವು ಬೇಕಾದ ಆಫೀಸರ್ ಹಾಕೊಂತಾರೆ, ತಾವು ಬೇಕಾದಂತ ಆಫೀಸರ್ಗಳನ್ನ ಹಾಕೊಂಡು ಇಲಾಖೆ ಮುಖಾಂತರ ದುಡ್ಡನ್ನ ತಗೊಳ್ಕೊಳ್ತಾರೆ. ಇದು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಾಂಟ್ರಾಕ್ಟ್ ಕೆಲಸ ಕೊಡ್ತಾರೆ. ಕಾಂಟ್ರಾಕ್ಟ್ ಕೆಲಸ ಕೊಟ್ಟಾಗ ಅವ್ನು ಡಮ್ಮಿ ತರ ಕೆಲಸ ಮಾಡಿ ಅಲ್ಲಿ ಬಿಲ್ ಎತ್ಕೊಂತಾರೆ. ಇಷ್ಟೆಲ್ಲ ಇದೆ, ದೊಡ್ಡ ಒಂದು ಸ್ಕ್ಯಾಮ್ ಇದೆ. ನೀವು ಅರ್ಥ ಮಾಡ್ಕೊಂಡು ಒಳ್ಳೆ ವಿಚಾರ ವ್ಯಕ್ತಿಗೆ ಹಾಕ್ಬೇಕು. ಅದು ಬಿಟ್ಟು ನಾನು ಎಮೋಷನಲ್ ಆಗಿ ಜಾತಿ ಧರ್ಮಕ್ಕಂತ ಓಟ್ ಹಾಕಿದ್ರೆ ದೇವರಾಣೆಗೆ ಉದ್ಧಾರ ಆಗಲ್ಲ. ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ. ಒಂದ್ ಮಾತು ಹೇಳ್ಬಲ್ಲೆ, ಯಾವುದೇ ಕಾರಣಕ್ಕೂ ನೀವು ಎಂತ ಫೇವರಿಸಮ್ ಆಗಿ ನಿಮ್ಮ ಪಕ್ಷಕ್ಕೆ ನೀವು ಓಟ್ ಹಾಕಿದ್ರು ಕೂಡ ನಮ್ಮ ಜಾತಿಯವನ ಅಂತ ಹೇಳಿ ನಿಮ್ಮನ್ನ ಟ್ಯಾಕ್ಸ್ ಕಡಿಮೆ ಮಾಡಲ್ಲ. ತಗೊಳ್ಳಿ, 100 ರೂಪಾಯಿ ಪೆಟ್ರೋಲ್ ನಿಮ್ಗೆ ನಮ್ಮ ಜಾತಿಯವನ ಅಂತ ಹೇಳಿ ನಿಮ್ಗೆ 80 ರೂಪಾಯಿ ಹಾಕಲ್ಲ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಮ್ಮ ಜಾತಿಯವನ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ನಿಮ್ಗೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಏನ್ ಮಾಡಲ್ಲ. ಮತ್ತೆ ನಮ್ಮ ಜಾತಿಯವನ ಅಂತ ಹೇಳಿ ಸ್ಪೆಷಲ್ ಆಗಿ ರೋಡ್ ಹಾಕ್ಸಲ್ಲ. ಈಗ ಯಾವ ಆಗಲ್ರಿ, ಪ್ರತಿಯೊಬ್ಬರು ಟ್ಯಾಕ್ಸ್ ಕೊಡ್ತಾನೆ, ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾನೆ. ಆದ್ರೆ ನೀವು ಅರ್ಥ ಮಾಡ್ಕೊಂಡು ನೀವು ನಿಜವಾದ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಭಾಗವಾಗಿ ನೀವು ಓಟ್ ಹಾಕೋದನ್ನ ಕಲೀರಿ. ಒಳ್ಳೆ ವ್ಯಕ್ತಿಗಳಿಗೆ, ಒಳ್ಳೆ ವಿಚಾರಗಳಿಗೆ. ಅದು ಬಿಟ್ಟು ನಾವು ಜಾತಿ ಧರ್ಮ ಅಂತೇಳಿ ಎಮೋಷನಲ್ ಬ್ಲಾಕ್ ಮೇಲ್ ಆಗಿ ಓಟ್ ಹಾಕಿದ್ರೆ ದೇವರಾಣೆಗೆ ನಮ್ಮನ್ನ ಉದ್ಧಾರ ಮಾಡಕ್ ಸಾಧ್ಯನೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕಿಂತ ನಾನು ಹೇಳಕ್ ಸಾಧ್ಯನೇ ಇಲ್ಲ.